ಅರಸೀಕೆರೆ ಕ್ಷೇತ್ರದಿಂದ ಬಂದಿದ್ದೀವಿ. ನೂತನವಾಗಿ ನಮ್ಮ ಶಿವಲಿಂಗೇಗೌಡರು ಸಚಿವರಾಗ್ತಾ ಇದಾರೆ. ಅವ್ರಿಗೆ ಅಭಿನಂದನೆ ತಿಳಿಸಕ್ ಬಂದಿದ್ವಿ. ಅವ್ರಿಗೆ ಕೃಷಿ ಖಾತೆ ಕೊಡಬೇಕು. ರೈತರಾಗಿದ್ದಾರೆ, ರೈತರ ಮಕ್ಕಳು ಅವರು ಜಮೀನಿದೆ, ರೈತರು ಕಷ್ಟ ಗೊತ್ತಿದೆ, ರೈತರ ಬಗ್ಗೆ ಹೋರಾಟ ಮಾಡ್ತಾರೆ, ವಿಧಾನಸಭೆಯಲ್ಲಿ ಮಾತಾಡ್ತಾರೆ, ಅವ್ರಿಗೆ ಎಲ್ಲಿ ಸಹಾಯ ಮಾಡ್ತಾರೆ. ಹಾಗಾಗಿ ಕೃಷಿ ಖಾತೆ ಕೊಡಬೇಕು. ಚಾಮರಾಜಪೇಟೆ ಕ್ಷೇತ್ರದಿಂದ ಬಂದಿದ್ದೀವಿ. ಫಸ್ಟು ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದರೆ ಇಡೀ ಚಾಮರಾಜಪೇಟೆ ಕರ್ನಾಟಕ ಕ್ಷೇತ್ರ ಜನತೆ ಜಮೀರಣ್ಣಗೋಸ್ಕರ ಸಚಿವ ಸ್ಥಾನಕ್ಕಾಗಿ ಎಲ್ಲರೂ ಸಹ ಹೋರಾಟ ಮಾಡಿದರು. ಅವ್ರಿಗೆಲ್ಲ ಮೊದಲನಾಗಿ ಅಭಿನಂದನೆ ಸಲ್ಲಿಸ್ತಾ ಜಮೀರಣ್ಣವ್ರಿಗೆ ಸಚಿವ ಸ್ಥಾನ ಕೊಟ್ಟಿರೋದಕ್ಕೆ ತುಂಬ ಖುಷಿ ಆಯ್ತೈತೆ. ಇಡೀ ಕರ್ನಾಟಕ ಪರವಾಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹಾಗೂ ಕಾಂಗ್ರೆಸ್ ಪಾರ್ಟಿಗೆ ಅಭಿನಂದನೆ ಸಲ್ಲಿಸ್ತಾ ಖುಷಿ ಇದೆ. ತುಂಬಾ ಜಮೀರಣ್ಣವ್ರಿಗೋಸ್ಕರ ಕೊಟ್ಟಿರೋದಕ್ಕೆ ತುಂಬ ಖುಷಿ ಪಡ್ತಿದ್ದೀವಿ. ಇಡೀ ಚಾಮರಾಜಪೇಟೆ ಜನತೆ ತುಂಬಾ ಒಂದು ಹಬ್ಬ ವಾತಾವರಣ ವ್ಯಕ್ತಪಡಿಸ್ತಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಅಭಿನಂದನೆ ಸಲ್ಲಿಸ್ತಾ ಜೈ ಜಮೀರಣ್ಣ, ಜೈ ಕಾಂಗ್ರೆಸ್. ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಎಚ್ ಸಿ ಬಾಲಕೃಷ್ಣರವರು ನಿಜವಾಗಿ ಒಳ್ಳೆಯ ರೈತರ ಮಗ. ಅವರು ರೈತರ ಕಂಡು ತುಂಬ ಇಷ್ಟಪಡುವಂಥ ವ್ಯಕ್ತಿಗಳು. ಅವರು ಈಗ ಒಂದು ಏನು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ನಮಗೆಲ್ಲರೂ ಕೂಡ ಮಾಡಿ ತಾಲೂಕಿಗೆ ಒಳ್ಳೆಯ ಸಂತೋಷ ವಿಚಾರವಾಗಿರ್ತದೆ. ಅವರಿಗೆ ಪಶುಸಂಗೋಪನಾ ಇಲಾಖೆ ಕೊಟ್ಟಿದೆ. ಆದರೆ ಅದು ಹೆಚ್ಚು ಅನುಭವ ಇದ್ದಾರೆ. ಯಾಕೆ ಮಾಡಿ ತಾಲೂಕಿನಲ್ಲಿ ಅವತ್ತು ಒಂದು 20 ಸಂಘಗಳಿದ್ದಂಥ ಸಂಘ ಇವತ್ತು 200 ಸಂಘಗಳು ಮಾಡಿದ್ದಾರೆ. ಡೈರಿ ಅಂದರೆ ತುಂಬ ಇಷ್ಟ ಅವರಿಗೆ. ಮತ್ತು ಈ ಡೈರಿ ಕೊಟ್ಟಿದ್ದಾದರೆ ಗ್ರಾಮೀಣ ಪ್ರದೇಶದ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅವರು ಕೆಲಸ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾರೆ. ಯಾಕೆಂದರೆ ಅವರು ರೈತರ ಮಗ. ಅವರ ತಂದೆಯಾದಂಥ ಸನ್ಮಾನ್ಯ ಜಿ ಚೆನ್ನಪ್ಪನವರು ಕೂಡ ತೋಟಗಾರಿಕೆ ಇಲಾಖೆ, ಹೈನುಗಾರಿಕೆ ಮತ್ತು ವ್ಯವಸಾಯದಲ್ಲಿ ಪರಿಣಿತರು. ಅವರು ಕೂಡ ಉತ್ತಮವಾದಂಥ ಮನೋಭಾವ ಉಳ್ಳವರು. ಇವರು ಡಾಕ್ಟ್ರು ಓದಿದ್ರು ಕೂಡ ಇವರು ರೈತರ ಕೈಗೆ ತುಂಬ ಇಷ್ಟ, ವ್ಯವಸಾಯ ತುಂಬ ಇಷ್ಟ ಆಗಿರ್ತದೆ. ಅದರಿಂದ ಇವರಿಗೆ ಪಶುಸಂಗೋಪನಾ ಇಲಾಖೆ ಕೊಟ್ಟಿದೆ. ಆದರೆ ಅದನ್ನು ನಿಭಾಯಿಸಿ ಅದು ಹೆಚ್ಚಿನ ರೀತಿ ಇಡೀ ಕರ್ನಾಟಕದಲ್ಲಿ ಏನು ಲಕ್ಷಾಂತರ ಜನರಿಗೆ, ಕೋಟ್ಯಾಂತರ ಜನರಿಗೆ ಅನ್ನದಾತವಾದಂಥ ಸಂಸ್ಥೆಯಲ್ಲಿ ಉತ್ತಮವಾಗಿ ನಡೀತಾರೆ, ಅವರು ನಡೆಸ್ತಾರೆ ಅಂತ ನನ್ನ ಭಾವನೆ. ನಮ್ಮ ಮಾಡಿ ತಾಲೂಕಿನ ಜನತೆಗೆಲ್ಲ ಖುಷಿ ತಂದಿರೋದೇನಪ್ಪ ಅಂದರೆ, ನಮ್ಮ ಬಾಲಣ್ಣವರು ಮಂತ್ರಿ ಆಗಿರೋದು. ಅವ್ರ ತಂದೆ ಕೇವಲ 7 ದಿನಕ್ಕೆ ಮಾತ್ರ ಮಂತ್ರಿ ಆಗಿದ್ದರು. ಅದಲ್ಲದೆ ಈಗ ನಮ್ಮ ಬಾಲಣ್ಣವರು ಫಸ್ಟು ಮಂತ್ರಿ ಆಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಯಾವುದೇ ಖಾತೆ ಕೊಟ್ಟರು ಸಮರ್ಥಕವಾಗಿ ನಿಭಾಯಿಸ್ತಾರೆ. ಆದರೂ ಒಳ್ಳೆ ಕೆಲಸ ಮಾಡ್ತಾರೆ, ಪ್ರಾಮಾಣಿಕತೆಯಿಂದ ನಡ್ಕೊತಾರೆ. ನಮಗೆಲ್ಲರಿಗೂ, ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಖುಷಿ ತಂದೈತೆ. ಇದು ಮಾಗಡಿಗೆ ನಮ್ಮ ಬಾಲಣ್ಣವ್ರಿಗೆ ಮೊದಲನೇ ಸತಿ ಮಂತ್ರಿ ಸಿಕ್ಕಿರೋದು ತುಂಬ ಖುಷಿ ಇದೆ. 100 ಮುಂಚೆನೂ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಹಂಗೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಒಳ್ಳೆ ಕೆಲಸ ಮಾಡಿದರು. ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರೆ. ನಮ್ಮ ಹರಿಪ್ರಸಾದ್ ಸಾಹೇಬರು KPCC ಅಧ್ಯಕ್ಷರಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು. ಒಳ್ಳೆಯ ಜನಕ್ಕೆ ಏನು ಭರವಸೆ ಕೊಟ್ಟಿದ್ರು, ಈಗಾಗಲೇ 3 ವರ್ಷದಲ್ಲಿ ಆ ಎಲ್ಲ ಭರವಸೆಯನ್ನು ಈಡೇರಿಸಿದ್ದಾರೆ. ಇನ್ನೂ ಒಳ್ಳೆಯ ಉತ್ತಮ ಕೆಲಸ ಮಾಡ್ತಾರೆ ಎಂಬ ನಿರೀಕ್ಷೆ ಇದೆ. ಅವ್ರಿಗೆ ಶಿಕ್ಷಣ ಇಲಾಖೆನೇ ಕೊಡಲಿ, ಒಳ್ಳೆ ಕೆಲಸ ಮಾಡಿದ್ದಾರೆ, ಮುಂದೂ ಮಾಡ್ತಾರೆ. ನಾವು ಅಜಾತ ಶತ್ರು ಮಾಜಿ ಮುಖ್ಯಮಂತ್ರಿ ಎನ್ ಧರ್ಮಸಿಂಗ್ ಸಾಹೇಬರ ಕ್ಷೇತ್ರದಿಂದ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರ ಅಭಿಮಾನಿಗಳು. ನಾವು ಸತತವಾಗಿ 3 ಬಾರಿ ಶಾಸಕರಾಗಿ, KKRDB ಅಧ್ಯಕ್ಷರಾಗಿ ಹಾಗೂ ದೆಹಲಿಯ ಮುಖ್ಯ ಸಚೇತಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಸಾಹೇಬರು. ನಮಗೆ ಬಹಳ ಹಿಂದೆಯೇ ಸಚಿವ ಸ್ಥಾನ ಸಿಗಬೇಕಾಗಿತ್ತು, ಕೆಲವು ಕಾರಣಕ್ಕಾಗಿ ಸಿಕ್ಕಿಲ್ಲ. ಇವತ್ತು ನಮ್ಮ ಸಾಹೇಬರು ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ. ನಮಗೆ ಒಂದು ಹಬ್ಬದ ಸಂಭ್ರಮ. ಇಷ್ಟು ಸಂತೋಷ ಆಗುತ್ತಾ ಇದೆ ಅಂದರೆ, ಒಂದು ಹಬ್ಬ ಇದ್ದರೆ, ಒಂದು ಮನೆಯಲ್ಲಿ ಏನರೇ ಕಾರಣ ಇದ್ದರೆ ಎಷ್ಟು ಸಂತೋಷ ಆಗುತ್ತಲ್ಲ, ಅದಕ್ಕಿಂತ ಹೆಚ್ಚಾಗಿ ಸಂತೋಷ ಆಗ್ತಾ ಇದೆ. ಅವರಿಗೆ ಯಾವ ಖಾತೆ ಕೊಟ್ಟರು ಚೆನ್ನಾಗೇ ವರ್ಕ್ ಮಾಡ್ತಾರೆ. ಯಾವುದೇ ಖಾತೆ ಕೊಡಲಿ, ಅವರು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ತಮ್ಮ ಶ್ರಮದಿಂದ ಯಾವಾಗಲೂ ಅವರು ಜನರ ಸೇವಕರು. ಅವರು ನಾನು ಮಾಜಿ ಮುಖ್ಯಮಂತ್ರಿಯ ಪುತ್ರ ಅಂತ ಒಂದಿನಾನೂ ಕೂಡ ಬೇಯಿಸಿಲ್ಲ. ಅವರು ಯಾವಾಗಲೂ ಒಂದು ಸರಳತೆಯ ಸಹಕಾರ ಅಂದರೆ ತಪ್ಪೇನೂ ಇಲ್ಲ. ಜನರ ಸೇವಕರು ಅವರು. ಅವರಿಗೆ ಯಾವ ಖಾತೆ ಕೊಟ್ಟರೂ ನಿಭಾಯಿಸ್ತಾರ ಅನ್ನೋದು ನಮಗೂ ಹಾಗೂ ಹೈಕಮಾಂಡ್ ಅವರು ಎಲ್ಲರಿಗೂ ಪೂರ್ತಿ ವಿಶ್ವಾಸವಿದೆ. ಅನ್ನಿಸ್ತಾ ಇದೆ ಅಲ್ಲ, ಅನಿಸಿದೆ. ಇಷ್ಟು ವರ್ಷದಿಂದ ನೋಡ್ಕೋತೇ ಬರ್ತಾ ಇದ್ದೀವಲ್ಲ ನಾವು, ಅನ್ನಿಸ್ತಾ ಇದೆ ಅಲ್ಲ, ಅನಿಸಿದೆ. ಪ್ರಾಕ್ಟಿಕಲಿವಾಗಿ ನೋಡಿದೆ, ಬಹಳ ಸರಿಯಾಗಿ ಮಾಡುತ್ತಾರೆ. KKRDB ಇದಕ್ಕಿಂತ ಹಿಂಚಿತವಾಗಿ ಈ ಸರ್ಕಾರದಲ್ಲಿ KKRDB ಅಧ್ಯಕ್ಷರ ಕೂಡ ಇದ್ದರು. ಭಾಳ ಒಳ್ಳೆ ಕಾರ್ಯ ನಿಭಾಯಿಸುತ್ತಾರೆ ನಮ್ಮ ಶಾಸಕರು. ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು
ಸುಮಾರು ಒಂದು 3 ಬಾರಿ ಆಯಿತು ಸತತವಾಗಿ ಅವರು ಆಯ್ಕೆ ಹಾಕೋತ ಬಂದಿದ್ದಾರೆ. ಅವರ ಒಂದು ಪ್ರಬಲತೆಯನ್ನು ನೋಡಿದರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಮಗ ಆದರೂ ಕೂಡ ಅವರು ಒಂದು ಬಹಳ ತಾಳ್ಮೆಯಿಂದ 3 ಬಾರಿ ಆಯ್ಕೆ ಆದರೂ ಕೂಡ ಯಾವುದೇ ಒತ್ತಡಗಳು ಬಂದರೂ ಅದೇ ಥರ ರಾಜಕೀಯ ಬಂದರೆ ಸ್ವಲ್ಪ ತಾರತಮ್ಯಗಳು ನಡೀತಾ ಇರ್ತವೆ. ಅದನ್ನೆಲ್ಲನೂ ಭೇದಿಸಿ ಇಷ್ಟು ತಾಳ್ಮೆಯಿಂದ ಇದ್ದಿದ್ದಕ್ಕೂ ಇವತ್ತು ನಿಜಕ್ಕೂ ತುಂಬ ಖುಷಿ ಆಗ್ತಾ ಇದೆ. ಅವರ ಒಂದು ತಾಳ್ಮೆಗೆ ಅದು ಪ್ರತಿಫಲ ಸಿಕ್ಕಿದೆ. ನಾವು ಕೂಡ ನಮ್ಮ ಜವರ್ಗಿ ಮತಕ್ಷೇತ್ರದವರು ಸುಮಾರು 2008ರಲ್ಲಿ ನಮಗೆ ಒಂದು ಸಚಿವ ಸ್ಥಾನದಿಂದ ಇಲ್ಲಿವರೆಗೂ ವಂಚಿತರಾಗಿದ್ದು, ಸುಮಾರು 20 ವರ್ಷಗಳಿಂದ ವಂಚಿತರಾಗಿದ್ದು. ಇವಾಗ ನಮಗೆ ಖುಷಿ ಮತ್ತೆ ಮರಳಿ ಸಿಕ್ಕಿದೆ. ತುಂಬ ಕುತೂಹಲ ಆಯಿತು ನಮಗೂ ಒಳಗಡೆ ಹೋಗಿ ನೋಡ್ಬೇಕಂತೇಳಿ, ಆದರೆ ಅದು ಅವಕಾಶ ನಮ್ಗೆ ಸಿಗಲಿಲ್ಲ. ಪರವಾಗಿಲ್ಲ, ನಮ್ಮ ಸಾಹೇಬ್ರೆ ಸಿಕ್ಕಿದೆ ಅಂದರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಸರ್ ನಾವು ಬಂದು ನೆಲಮಂಗಲ ಕ್ಷೇತ್ರ. ನಾವಿಲ್ಲಿ ನಮ್ಮ ಬಾಸಾದ ನಾಗೇಂದ್ರಣ್ಣವರು ಮಿನಿಸ್ಟ್ರಿಗೆ ಅಂತ ಇದ್ದಾರೆ. ಅವ್ರು ನೋಡೋದಕ್ಕೋಸ್ಕರ ನಾವು ಇಲ್ಲಿ ಕಾಯ್ತಾ ನಿಂತಿದ್ದೀವಿ. ಸಮಯ ಸಂದರ್ಭದಲ್ಲಿ ಅವೆಲ್ಲ ಆಗ್ತು, ಏನು ಮಾಡೋಕ್ಕಾಗಲ್ಲ. ಈಗ ದೇವರು ಅವ್ರ ಪರವ ಇದ್ದಾನೆ, ಒಳ್ಳೆ ಚಾನ್ಸ್ ಸಿಗ್ತಾ ಇದೆ. ಅವ್ರದ್ದು ಬಳ್ಳಾರಿ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿ ಇನ್ನೂ ಉಳಿಸ್ಕೊಂಡಿದ್ದಾರೆ. ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಯಾವುದೇ ಥರಕ್ಕೂ ಸಮಸ್ಯೆ ಇಲ್ಲದಾಗೆ ಜನ ಕೊಟ್ಟರು ಅವ್ರಿಗೊಂದು ಆಶೀರ್ವಾದ, ಯಾವುದೇ ಅಡೆತಡೆ ಇಲ್ಲದೇ ಸುಖ ಸಂತೋಷವಾಗಿ ನಡೆಸ್ತಾರೆ ಅಂತ ಒಂದು ಗ್ಯಾರಂಟಿ ಇದೆ. ಅವ್ರು ಯಾವತ್ತಿದ್ರೂ ಸಚಿವರಾಗಿ ಮುಂದಿನ ಬೆಳೆಯಲ್ಲಿ ಇನ್ನೂ ಹೆಚ್ಚು ಅಧಿಕಾರಿಯಾಗಿ ನಾಡಿನ ಅಭಿವೃದ್ಧಿಗಾಗಿ ಅವ್ರು ಚೆನ್ನಾಗಿರುತ್ತೆ ಆಶೀರ್ವಾದ ಮಾಡ್ತೀವಿ ಸರ್. ಅಬಕಾರಿ ಖಾತೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ.